ನಾನು ಈ ಭಾಗದ ಮಾಜಿ ಸಂಸದರು ಕಳೆದ 10 ದಿನಗಳಿಂದ ಅವರು 2-3 ಪತ್ರಿಕಾಗೋಷ್ಠಿ ಹೇಳಿಕೆಯನ್ನು ನೋಡಿದ್ದೇನೆ. ಅವರ ದ್ವಂದ್ವ ನಿಲುವುಗಳನ್ನು ಕೂಡ ಅಥವಾ ಪತ್ರಿಕೆಯವರು ಕೂಡ ನೋಡಿದ್ದೀರ. ಅವ್ರಿಗೆ 2 ನಾಲ್ಗೆ ಇದೆ ಅನ್ನೋದು ನನಗಂತೂ ಅರ್ಥ ಆಗ್ತಾ ಇಲ್ಲ. ಏಕೆಂದರೆ ಕಳೆದ 10 ದಿವಸದಲ್ಲಿ ಮಾಡಿದಂಥ ಅವರೇ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವರೆಲ್ಲ BJP ಮುಖಂಡರು ಒಂದು ಸಭೆಯಿಂದ ಹೊರಗಡೆ ಬಂದು ಸಿದ್ದರಾಮಯ್ಯ ಸಾಹೇಬರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾನು ಒಪ್ಕೋತೀನಿ. ಮೈಸೂರು ಭಾಗದ ಸುಪುತ್ರರವರು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರು ಮಾಡಿದಂಥ ಕಾರ್ಯಕ್ರಮಗಳಿಗೆ ಮೆಚ್ಚಿ ನಾನು ಆ ಮಾರ್ಗಕ್ಕೆ ಹೆಸರಿಡೋದನ್ನ ಸರಿ ಇಲ್ಲ ಅನ್ನೋದು ಸರಿಗಿಲ್ಲ ಅನ್ನತಕ್ಕಂಥ ಹೇಳ್ದಂಥ ಪ್ರತಾಪ್ ಸಿಂಹ ಅವರೇ, ತಾವ್ಯಾಕೆ ತಿರ್ಗಾ 3 ದಿವಸ ಆದ ತಕ್ಷಣ ಮತ್ತೆ ಸಿದ್ದರಾಮಯ್ಯನವರು 1-2 ಆಸ್ಪತ್ರೆ ಕಟ್ಟಿಸಿದ್ದಾರೆ, ಅದಕ್ಕೋಸ್ಕರ ಹೆಸರಿಡಬೇಕಾ, ಯಾಕೆ ಇಡಬೇಕು ಅಂತ ಕೇಳ್ತಿರಲ್ಲ. ನೆನ್ನೆ ಒಂದು ಖುಷಿ ಆಯಿತು, ನಿಮ್ಮ ಪ್ರತಿಭಟನೆಯನ್ನು TV ನೋಡಿದೆ. BJP A ಟೀಮ್ ನಾಗೇಂದ್ರ, BJP B ಟೀಮ್ ಪ್ರತಾಪ್ ಸಿಂಹ, ನೆನ್ನೆ ಇಬ್ಬರು ಒಂದಾಗಿದ್ರು, ಖುಷಿ ಆಯಿತು. A ಟೀಮ್ B ಟೀಮ್ನವರು ನೆನ್ನೆ ಮಾತಾಡುವಾಗ ತಾವು ಒಂದು ಮಾತು ಹೇಳಿದ್ದೀರಾ. ಕಳೆದ 6 ದಿನದಿಂದ ಮಾತಾಡಿದಾಗ ಸಿದ್ದರಾಮಯ್ಯ ಜಾತಿವಾದಿ, ಸಿದ್ದರಾಮಯ್ಯನವರು ಜಾತಿವಾದಿ ಆಗಿದ್ರೆ ಅವರ 45 ವರ್ಷ ಸುದೀರ್ಘ ರಾಜಕಾರಣ ಜೀವನದಲ್ಲಿ ಕುರುಬರು ನಾವು ಒಂದೊಂದು ಸಾರಿಗೆ 15 ಜನ 20 ಜನ MLA ಮಾಡ್ಬೋದಿತ್ತು, 5-6 ಜನ ವಿಧಾನ ಪರಿಷತ್ ಸದಸ್ಯರು ಮಾಡ್ಬೋದಿತ್ತು, 10-20 ನಿಗಮ ಮಂಡಳಿ ಅಧ್ಯಕ್ಷರುಗಳು ಮಾಡ್ಬೋದಿತ್ತು, 3-4 ಜನ ರಾಜ್ಯಸಭಾ ಸದಸ್ಯರು ಪಾರ್ಲಿಮೆಂಟ್ ಮೆಂಬರ್ ಮಾಡೋದು. ಸಿದ್ದರಾಮಯ್ಯನವರು ಜಾತಿವಾದಿ ಇಲ್ಲ. ಸಿದ್ದರಾಮಯ್ಯ ಸಾಹೇಬರು 45 ವರ್ಷ ರಾಜಕೀಯ ಜೀವನ, ನಾನು 41 ವರ್ಷಗಳ ಕಾಲ ಅವ್ರ ಜೊತೆಯಲ್ಲಿದ್ದೇನೆ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನೇನು ಕುವೆಂಪು ಅವರು ಹೇಳ್ತಾ ಇದ್ರು, ಅದಕ್ಕೆ ಸೀಮಿತವಾಗಿ ಕೆಲಸ ಮಾಡಿದಂಥ ಸಿದ್ದರಾಮಯ್ಯ ನಾಯಕರು, ಸಿದ್ದರಾಮಯ್ಯ ಸಾಹೇಬರು ಕೆಲಸ ಮಾಡ್ತಿದ್ದಾರೆ. ನೀವೇನಂತ ಕರಿಬೇಕು? ನೀವು ನನ್ನ ಪ್ರಕಾರ ಒಬ್ಬರು ಮನುವಾದಿ, ಒಬ್ಬ ಕೋಮವಾದಿ ಅಂತ ನಾವು ಕರಿಬೋದಾ? ಒಬ್ಬರು ರಾಜ್ಯದ ಮುಖ್ಯಮಂತ್ರಿ ಆಗಿ 2 ಬಾರಿ ಆಗಿದ್ದವರು ನಮ್ಮ ಭಾಗದ ಸುಪುತ್ರರು ಅಂತ ನೀವೇ ಹೇಳ್ತೀರಾ. ಸಿದ್ದರಾಮಯ್ಯ ಸಾಹೇಬರು ಜಾತಿವಾದಿ ಅಂತ ಹೇಳ್ತೀರಾ. ಈಗ ಯಾರನ್ನ ಮನುವಾದಿ ಅನ್ಬೇಕು, ನಾವು ಕೋಮುವಾದಿ ಅನ್ಬೇಕು? ದಯಮಾಡಿ ಪ್ರತಾಪ್ ಸಿಂಹ ಅವರೇ, ನಿಮ್ಮ ಈ ದ್ವಂದ್ವ ಹೇಳಿಕೆಗಳನ್ನ ನಿಲ್ಲಿಸಬೇಕಾಗ್ತಿದೆ. ಈಗ ಸಾಕಷ್ಟು ಪೆಟ್ಟು ತಿಂದಿದ್ದೀರಾ ನೀವು ಸಿದ್ದರಾಮಯ್ಯ ಸಾಹೇಬ್ರನ್ನ ಟೀಕಿಸ್ಕೊಂಡ್ಬಂದು. ಈ ಪತ್ರಿಕಾ ಸ್ನೇಹಿತರ ಮುಖಾಂತರ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಏನಕ್ಕೆ ನಿಮಗೆ BJP ಟಿಕೆಟ್ ಕೊಡಲಿಲ್ಲ ಅಂತ ನೀವು ಹೇಳ್ಬೇಕಲ್ವಾ? ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ 10 ವರ್ಷಗಳ ಸಂಸತ್ ಸದಸ್ಯರು ನೀವು. ಈ ಜನ ಕೇಳಬೇಕಲ್ಲ, ನೀವು ಯಾತಕ್ಕೆ ನನಗೆ ಟಿಕೆಟ್ ತಪ್ಪಿಸಿದ್ರು ಅಂತ. ನಾನು ಹೇಳೋಣ ನಿಮ್ಗೆ ಯಾಕೆ ಟಿಕೆಟ್ ತಪ್ಪಿಸಿದ್ರು ಅಂತ. ಸಿದ್ದರಾಮಯ್ಯ ಸಾಹೇಬರಿಗೆ ಲಘುವಾಗಿ ಮಾತಾಡೋದನ್ನ ನಿಲ್ಲಿಸಿ. ನಾನು ಹಿಂದೆನೂ ಕೂಡ ನಿಮ್ಮ ಬಗ್ಗೆ ಹೇಳಿದ್ದೀನಿ. ನಾನು ನಿಮಗೆ ತಾಕತ್ತು ದಮ್ಮಿದ್ರೆ ಸಿದ್ದರಾಮಯ್ಯ ಸಾಹೇಬರು ಏನೇನೇ ಆರೋಪಗಳು ಮಾಡ್ತಾ ಎಲ್ಲ ನಿರಾಧಾರ ಆಗ್ತಾ ಇದೆ ಅನ್ನೋದು ನಿಮ್ಗಾಗಲೇ ಗೊತ್ತಾಗಿದೆ. ಆದರೆ ತಾವು ದಯಮಾಡಿ ನೀವು CD ಸಿಂಹ ಅಂತಾರಲ್ಲ, ಏನು ಹೇಳಿ ಸ್ವಾಮಿ ನೋಡೋಣ. CD ಸಿಂಹ ಅಂತೇಳಿ ನಿಮಗೆ ಟಿಕೆಟ್ ತಪ್ಪಿಸಿದ್ರು ಅಂತೇಳಿ ನನಗಿರೋ ಮಾಹಿತಿ ಪ್ರಕಾರ. ನನಗೂ BJPಲಿ RSSನಲ್ಲಿ ಭಾಳಷ್ಟು ಜನ ಸ್ನೇಹಿತರಿದ್ದಾರೆ. ನಿಮಗೆ ಟಿಕೆಟ್ ತಪ್ಪೋದಕ್ಕೆ ನಿಮ್ಮ CD ಕಾರಣ ಅಂತ. ಅದೇನು CD ಅಂತ, ಅದೇನೋ ಸ್ಟೇ ತಗೊಂಡಿದ್ದೀರಂತೆ. ದಯಮಾಡಿ ಆ ಸ್ಟೇ ತಗೊಂಡಿರೋದ ವೆಕೇಟ್ ಮಾಡಿಬಿಟ್ರೆ ಸ್ವಲ್ಪ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಹಿಂದಿನ ಸಂಸದರ ಕಥಾಪುರಾಣ ನೋಡಲಿ. ದಯಮಾಡಿ ಮುಂದಕ್ಕಾದರೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ, ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತಾಡ್ತಕ್ಕಂಥವಾಗ ಯೋಚನೆ ಮಾಡಿ ಮಾತಾಡಿ. ಪ್ರತಾಪ್ ಸಿಂಹ ಅವರೇ, ಈಗಾಗಲೇ ನಿಮ್ಮನ್ನು BJPಲಿ ಡಸ್ಟ್ಬಿನ್ ಅಂತ ಕರೀತಾವ್ರೆ ನನಗಿರೋ ಪ್ರಕಾರ. ಯಾರೋ ಒಬ್ರು ಹೇಳಿದ್ರು, ಒಬ್ಬರು ಬಕೆಟ್ ಹಿಡಿಯೋನು ಅಂತ. ಆದರೆ ನೀವು ದಯಮಾಡಿ ಇನ್ನು ಮುಂದೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು. ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಇನ್ನೂ ತಕ್ಕ ಪಾಠ ಕಲಿಸ್ತೀವಿ ಕಾಂಗ್ರೆಸ್ ಪಕ್ಷ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೊಂದು 7ನೇ ತಾರೀಕು ಮೈಸೂರು ನಗರ ಹಾಗೂ ಜಿಲ್ಲೆ, ಮೈಸೂರು ನಗರದ ಮಟ್ಟದಲ್ಲಿ ಪ್ರಗತಿಪರ ಚಿಂತಕರು, ದಲಿತ ಸಂಘಟನೆಗಳು, ಶೋಷಿತ ಸಮಾಜದ ಸಂಘಟನೆಗಳು ಮೈಸೂರು ಬಂದ್ ಕರೆ ಕೊಟ್ಟಿದೆ. ಏನು ರಾಜ್ಯಸಭೆಯಲ್ಲಿ ಈ ದೇಶದ ನಾಲಾಯಕ್ ಗೃಹ ಮಂತ್ರಿ ಆಡಿದಂಥ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡೋದನ್ನು ಖಂಡಿಸಿ
ಮೈಸೂರು ನಗರಕ್ಕೆ ಬಂದ್ ಕರೆದಿದ್ದಾರೆ. ಈ ಬಂದ ಬೆಂಬಲಕ್ಕೆ ನಾವು ಮೈಸೂರು ನಗರ ಹಾಗೂ ಜಿಲ್ಲೆಯ ಕಾಂಗ್ರೆಸ್ ಪಕ್ಷ ಬಾಹ್ಯ ಬೆಂಬಲವನ್ನು ಘೋಷಿಸಿದೆ. ಆ ದಿಕ್ಕಿನಲ್ಲಿ ನಾವು ಕೂಡ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಅಧ್ಯಕ್ಷರು, ಪದಾಧಿಕಾರಿಗಳು ಸಮೇತವಾಗಿ ಎಲ್ಲ ಚುನಾಯಿತ ಸದಸ್ಯರ ಪರವಾಗಿ ನಾವು ಬಾಹ್ಯ ಬೆಂಬಲ ಘೋಷಿಸಿ ಬಂದ್ನಲ್ಲಿ ಕೂಡ ನಾವು ಕೂಡ ಭಾಗಿಯಾಗ್ತೀವಿ ಅನ್ನೋದಕ್ಕಂಥ ಮಾತನ್ನು ಸುದ್ದಿ ಮಾಧ್ಯಮದ ಸ್ನೇಹಿತ ಮುಖಾಂತರ ತಮ್ಮೆಲ್ಲರಿಗೂ ನಗರದ ಜನತೆಗೆ ಮನವಿ ಮಾಡ್ತಾ ಇರ್ತಕ್ಕಂಥ ಮಾತನ್ನು ಹೇಳಿ, ಇತರ ಸಂಘಟನೆಯವರು ಕೂಡ ಅದು ಆಟೋ ಮಾಲೀಕರ ಮತ್ತು ಚಾಲಕರ ಸಂಘ ಆಗ್ಬೋದು, ಚಿನ್ನ ಬೆಳ್ಳಿಗಿಳಿ ಕೆಲಸಗಾರರಾಗ್ಬೋದು, ಕನ್ನಡ ಚಳವಳಿ ಹೋರಾಟಗಾರರಾಗಿರ್ಬೋದು, ವಿವಿಧ ಸಾಂಸ್ಕೃತಿಕ ಸಂಘಟನೆಗಳಾಗ್ಬೋದು, ವಿವಿಧ ಹಿಂದುಳಿದ ಜಾತಿಗಳಾದ ಒಕ್ಕೂಟದ ಸಂಘಟನೆಗಳಾಗ್ಬೋದು, ಎಲ್ಲ ಸಂಘಟನೆಗಳು ಕೂಡ 7ನೇ ತಾರೀಕು ನಡೆಯತಕ್ಕಂಥ ಬಂದ್ಗೆ ತಾವೆಲ್ಲ ಬೆಂಬಲ ಸೂಚಿಸಬೇಕು ಅಂತೇಳಿ ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ಪರವಾಗಿ ಮೈಸೂರು ನಗರ ಜನತೆಯಲ್ಲಿ ಎಲ್ಲ ಸಂಘಟನೆಯಲ್ಲಿ ಮನವಿ ಮಾಡಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.